ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿಮ್ಮ. ಈ ಶ್ರಾವಣ ಮಾಸದಲ್ಲಿ ಕ್ಯಾಲೆಂಡರ್ ನೋಡ್ತಾ ಇದ್ರೆ ಒಂದೊಂದು ದಿನ ಒಂದೊಂದು ವಿಶೇಷ ಇದ್ದೇ ಇರುತ್ತೆ. ಇನ್ನು ಮಂಗಳವಾರ, ಇವತ್ತು ಮಂಗಳವಾರ, ಮಂಗಳ ಗೌರಿ ಆಚರಣೆ. ಬಟ್ ತುಂಬಾ ಜನ ನೋಡಿದಾಗ ಎಲ್ಲೋ ಕೆಲವ್ರು ಅಷ್ಟೇ ಮದುವೆ ಆಗಿದ್ದ ಹೊಸದ್ರಲ್ಲಿ ಒಂದು 5 ವರ್ಷ ಮಾಡಿದ್ವಿ, 3 ವರ್ಷ ಮಾಡಿದ್ವಿ, ಅಥವಾ 10 ವರ್ಷ ಮಾಡಿದ್ವಿ, ಆಮೇಲೆ ಉದ್ಯಾಪನೆ ಮಾಡಿಬಿಟ್ವಿ ಅಂತ ಹೇಳ್ತಾರೆ. ಈಗ ಅದ್ರ ಬಗ್ಗೆ ಎಲ್ಲ ನಮ್ಮ ತಲೆನೇ ಕೆಡಿಸ್ಕೊಂಡಿಲ್ಲ. ಆದರೂ ಮಂಗಳ ಗೌರಿನ ನಾವು ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಥವಾ ಆಚರಣೆ ಮಾಡಬೇಕು ಅಂತಂದ್ರೆ ಸರಳ ರೀತಿನಲ್ಲಿ ಏನು ಮಾಡ್ಕೊಳ್ಬೋದು ಗುರುಗಳೇ? ಈಗ ಮದುವೆ ಆಗಿ ತುಂಬ ವರ್ಷ ಆಗಿದೆ, ಮುಂಚೆನೇ ಮಾಡಲಿಲ್ಲ, ಈಗ ನಾನು ಮಾಡ್ಕೋಬೋದಾ? ಇದೆಲ್ಲ ಒಂದು ಆಲೋಚನೆ ಬರುತ್ತೆ. ಅಥವಾ ಯಾವ್ದಾದ್ರು ವಿಡಿಯೋ ನೋಡುವಾಗ ಇದನ್ನ ಮಾಡೋದ್ರಿಂದ ಏನಾದರೂ ಏಳಿಗೆ ಕಾಣ್ತೀನ ಜೀವನದಲ್ಲಿ ಅನ್ನೋದಾದ್ರೆ, ಇವತ್ತೇ ಮಂಗಳವಾರ, ಮಂಗಳ ಗೌರಿ ಆಚರಣೆ ಹೇಗೆ ಮಾಡ್ಕೊಳ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಈ ಶುಕ್ರವಾರ ಮಂಗಳವಾರಗಳು ಆಷಾಢ ಮಾಸದಲ್ಲೂ ಮಾಡ್ತಾರೆ, ಹೌದು, ಶ್ರಾವಣ ಮಾಸದಲ್ಲೂ ಮಾಡ್ತಾರೆ, ಇನ್ನು ಭಾದ್ರಪದ ಮಾಸದಲ್ಲಿ ಗೌರಿ ವ್ರತ ಮಾಡ್ತಾರೆ. ಈಗ ಶ್ರಾವಣ ಮಾಸದಲ್ಲಿ ಇರೋವಂಥದ್ದು ಮಂಗಳ ಗೌರಿ ವ್ರತ. ಇಲ್ಲಿ ನಾವು ಸ್ವಲ್ಪ ಗಮನಿಸಿದ್ರೆ ಏನು ಸಿಗುತ್ತೆ ಅಂತಂದರೆ, ಅಕ್ಕ ತಂಗಿಯರು ಬಾಗಿನಗಳು ಕೊಟ್ಕೊಳ್ಳೋ ದಿನಗಳಿವು, ಅಕ್ಕಪಕ್ಕದವರು ಬಾಗಿನಗಳ ಸಮರ್ಪಣೆ ಮಾಡಿಕೊಳ್ಳತಕ್ಕಂತಹ ದಿನಗಳಿವು. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಪಾರ್ವತಿ ದೇವಿ ಮಹಾಲಕ್ಷ್ಮಿ ಮನೆಗೆ ಬರೋವಂಥದ್ದು, ಅದೇ ಮಹಾಲಕ್ಷ್ಮಿ ಪಾರ್ವತಿ ಮನೆಗೆ ಹೋಗುವಂಥದ್ದು, ಬೀಳ್ಕೊಡೆಗೆ ಖುಷಿಯನ್ನು ಹಂಚ್ಕೊಳ್ಳೋವಂಥದ್ದು. ಅಂದರೆ ಈ ಒಂದು ಭೂಮಿ ಮೇಲೆ ಬೆಳೆದಿರೋ ಬೆಳೆಗಳಿದಾವಲ್ಲ, ನೀವು ಭತ್ತ ಬೆಳೆದಿದ್ದೀರಿ, ಇನ್ನೊಬ್ಬರು ರಾಗಿ ಬೆಳೆದಿದ್ದಾರೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಖುಷಿಯಿಂದ. ಅವ್ರಿಗೆ ಬೇಕಾದ್ದು ನಿಮಗೆ ಬೇಕಾದ್ದು ಅವರು ಕೊಡುವಂಥದ್ದು. ಈ ರೀತಿಯಾಗಿರ್ತಕ್ಕಂತಹದ್ದನ್ನು ಬದಲಾವಣೆ ಸುಖ ಸೌಖ್ಯಗಳಲ್ಲಿ ಕಂಡುಕೊಳ್ಳುವಂಥದ್ದು ನಿಯಮ. ಹೊಸದಾಗಿ ಮದುವೆ ಆಗಿರುವಂಥವರಿಗೆ ಇದು ಬಹಳ ಅಪ್ಲೈ ಆಗುವಂಥ ವ್ರತ. ಈ ಒಂದು ಮಂಗಳ ಗೌರಿಗೆ ಸಂಬಂಧ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತವನ್ನು ಇಷ್ಟು ವರ್ಷಗಳು ಅಂತ ಕೆಲವರು ಮಾಡ್ತಾರೆ. ಯಾವ ಜೀವಂಚ ಕಾಲವೂ ಕೂಡ ಒಂದಷ್ಟು ಅರಿಶಿಣದ ದಾರವನ್ನು ಕೊಡುವಂಥದ್ದು ಹೆಣ್ಣು ಮಕ್ಕಳಿಗೆ, ಒಂದಷ್ಟು ಅರಿಶಿಣ ಕೊಂಬನ್ನು ಕೊಡುವಂಥದ್ದು ಹೆಣ್ಣು ಮಕ್ಕಳಿಗೆ, ತಾಂಬೂಲವನ್ನು ಕೊಡುವಂಥದ್ದು, ವಸ್ತ್ರವನ್ನು ಕೊಡುವಂಥದ್ದು. ಬಹಳ ಪ್ರಧಾನವಾಗಿ ಈ ಒಂದು ಮಂಗಳ ಗೌರಿಯ ವ್ರತವನ್ನು ಈ ಒಂದು ಬಾಗಿನ ಕೊಡುವುದರಲ್ಲಿ ಈ ಬಳೆ ಬಿಚ್ಚೋಲೆಯಿಂದ ಹಿಡಿದು, ವಸ್ತ್ರದಿಂದ ಹಿಡಿದು, ತಾಂಬೂಲದಿಂದ ಹಿಡಿದು, ಒಂದಷ್ಟು ಹಣ್ಣುಗಳಿಂದ ಹಿಡಿದು ಕೊಡುವಂಥ ಸಂಭ್ರಮ ಇದು ಏನು ತೋರಿಸುತ್ತೆ ಅಂತಂದರೆ, ನೀವು ಎಷ್ಟು ಪದಾರ್ಥಗಳು ಕೊಟ್ಟಿರ್ತೀರೋ, ಮಿನಿಮಮ್ 16 ಪದಾರ್ಥವನ್ನು ನಾವು ಕೊಟ್ಟು ಬಾಗಿನವನ್ನು ಮಾಡ್ತೀವಿ ಅಂತಂದರೆ, ಷೋಡಶ ಸಂಸ್ಕಾರಗಳು ಒಂದನೇದು, ಎರಡನೇದು ಷೋಡಶ ಪೂಜೆ ಅಂತ ನೀವು ಕೇಳಿರ್ತೀರಿ. ಷೋಡಶೋಪಚಾರ ಪೂಜಾ ಅಂತ ಕರೆಷ್ಟೇ. ಬಹುಶಃ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ, ಇಲ್ಲೆಲ್ಲಾದರೂ ಲೋಪವಾಗಿದ್ದರೆ, ಅಥವಾ ಪ್ರತಿನಿತ್ಯ ನಾವು ಷೋಡಶೋಪಚಾರ ಪೂಜೆ ಮಾಡಬೇಕಾಗಿತ್ತು, ಅಥವಾ ಪ್ರತಿನಿತ್ಯ ಅತಿಥಿ ಸೇವೆ ಮಾಡಬೇಕಾಗಿತ್ತು, ಇದ್ಯಾವುದೂ ನಾವು ಮಾಡಲಿಲ್ಲ ಅಂತಂದರೆ ಎಷ್ಟೋ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಈ ವರ್ಷದ್ದು, ಹೋದ ವರ್ಷದ್ದು, 10 ವರ್ಷದ್ದು, ಹೋದ ಜನ್ಮದ್ದು ಬ್ಯಾಲೆನ್ಸ್ ಉಳ್ಕೊಂಡಿದ್ದರೆ ನೀವು ಬಾಗಿನ ಕೊಟ್ಟರೆ ಲೆಕ್ಕ ಚುತ್ತ ಕ್ಲಿಯರ್. ಅಷ್ಟು ಮಾಡದಂಗೆ ನಿಮ್ಮ ಖಾತೆಗೆ ಜಮೆ ಮಾಡಲಾಗತ್ತಂತೆ ನನ್ನ ಬಂಧುಗಳೇ. ಬಾಗಿನ ಕೊಡುವುದರ ಒಳಗಡೆ ಎಷ್ಟಿದೆ ಗೊತ್ತಾ? ಒಂದೊಂದಕ್ಕೊಂದೊಂದು ಹೇಳ್ತಾರಪ್ಪ. ಆ ಬಳೆ, ಬಿಚ್ಚೋಲೆ, ಆ ಒಂದು ಸಣ್ಣದೊಂದು ಕನ್ನಡಿ, ಇನ್ನು ತಾಂಬೂಲ, ಒಂದೊಂದಕ್ಕೊಂದೊಂದು ಅಧಿದೇವತೆ ಹೇಳ್ತಾ ಬರ್ತಾರೆ. ಅದು ಒಂದೊಂದೂ ಕೂಡ ನಿಮಗೆ ತಿಳಿಸಿದ್ರೆ ಬಹುಶಃ ಅದೊಂದು ಕೇಳಲಿಕ್ಕೆ ಆನಂದ ಪ್ರೀತಿಯ ಬಂಧುಗಳೇ. ಅದಕ್ಕೆ ನೀವೊಂದು
ದುರ್ಗಾ ಸೂಕ್ತವನ್ನು, ಶ್ರೀ ಸೂಕ್ತವನ್ನು ಕೇಳಿಸ್ಕೊಳ್ತಾ ಬಾಗಿನವನ್ನು ವ್ಯವಸ್ಥೆ ಮಾಡೋದು. ಹೊಸದಾಗಿ ಏನಾದರೂ ಮದುವೆ ಆಗಿದ್ದರೆ ಹೆಣ್ಣು ಮಕ್ಕಳು ಆ ದಂಪತಿಗಳನ್ನ ಕರೆದು ಬಿಟ್ಟು ಬಾಗಿನ ಕೊಡುವಂಥದ್ದು. ಅವ್ರಿಗೊಂದು ಸಿಹಿ ಊಟವನ್ನು ಹಾಕಿದ್ರೆ 100ಕ್ಕೆ 100 ನಿಮ್ಮ ಮನೆಗೆ ಪಾರ್ವತಿ ಪರಮೇಶ್ವರರು ಅವರ ಮುಖಾಂತರ ಬಂದರು, 100ಕ್ಕೆ 100 ಲಕ್ಷ್ಮೀನಾರಾಯಣರು ನಿಮ್ಮ ಮನೆಗೆ ಬಂದರು ಅಂತಲೇ ಅರ್ಥ. ಖುಷಿಪಡಿಸಿ, ಕಲಿಯುಗ ಅಲ್ವಾ. ಹಾಗೆ ಮಕ್ಕಳಾದಿ ಹಿಂದಡಿ ವೃದ್ಧರ ತನಕ ನಾವು ಖುಷಿಯ ಒಳಗಡೆ ಆ ಭಗವಂತನನ್ನು ಕಾಣಬೇಕಂತೆ. ಅಂತಹದ್ದನ್ನು ನೀವು ಮಾಡ್ತೀರಿ. ಜೊತೆಗೆ ಈ ದಿನ ಶಿರಿಯಾಳ ಷಷ್ಠಿ, ಕಲ್ಕಿ ಜಯಂತಿ ಕೂಡ ಇದೆ ಪ್ರೀತಿ ಬಂಧುಗಳೇ. ಕಲ್ಕಿ ಅಂದರೆ ಏನು ಗೊತ್ತಾ? ನಿಮ್ಮ ಬದುಕಿಗೆ ಅಳವಡಿಸ್ಕೊಂಡ್ರೆ ಬಹುಶಃ ನಮ್ಮ ಬದುಕು ಮೂರಾ ಬಟ್ಟೆ ಆಗಿದೆ ಅಂತ ಅಂದರೆ, ಆ ಸ್ಥಿತಿ ತಲುಪಿದೆ ಅಂತಂದರೆ ಕಲಿಯ ಪ್ರವೇಶವಾಗಿದೆ ಅಂತ ಅರ್ಥ. ಆ ಕಲಿಯನ್ನು ಹೋಗಲಾಡಿಸ್ಬೇಕು ಅಂದರೆ ಕಲ್ಕಿನೇ ಬರಬೇಕು. ನಿಮ್ಮ ದಟ್ಟ ದಾರಿದ್ರ್ಯಗಳನ್ನ ಸುಡಬೇಕು ಅಂತಂದರೆ ಕಲ್ಕಿ ಮಾವಾಹಯಾಮೆ. ಅವನ ಕುದುರೆಯ ನೇರಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಜಳಪಿಸ್ತಾ ಅವ ಪ್ರವೇಶ ಮಾಡ್ತಾನೆ ಅಂತಂದರೆ ಇನ್ನು ನಮ್ಮ ಮನೆಯ ಡೈಮಂಡ್ ಹೊಳಪು ಇದ್ದೇ ಇರುತ್ತೆ ಅಂತ. ಈ ಶಿರಿಯಾಳ ಈ ಷಷ್ಠಿಯನ್ನು ಈ ದಿನ ಮಾಡುತ್ತಾನೆ ಅವ. ಅಂತಹ ಭಕ್ತ ಶಿರಿಯಾಳ ಎಷ್ಟು ಖುಷಿಯಿಂದ ಈ ಷಷ್ಠಿಯನ್ನು ಆರಾಧನೆ ಮಾಡ್ತಾನೆ ಅಂತಂದರೆ ಅವನದು ಒಂದೇ ಧ್ಯೇಯ. ಅವನು ಏನು ಸಂಪಾದನೆ ಮಾಡಿರ್ತಾನೆ ಎಲ್ಲವನ್ನೂ ಕೂಡ, ಅಂದರೆ ಅವನ ದೇಹವನ್ನೇ ಅವನು ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ಳೋ ದಿನ ಅಂತಂದರೆ ಅವನ ಅಷ್ಟು ಜನಕ್ಕೆ ಅನ್ನವನ್ನು ಕೊಟ್ಟುಬಿಟ್ಟೆ ಅರ್ಪಣೆ ಮಾಡ್ಕೊಳ್ಳೋದು. ಅಂದರೆ ಅನ್ನದಾನಕ್ಕೆ ಮಹತ್ವ ಕೊಟ್ಟವ ಭಕ್ತ ಶಿರಿಯಾಳ. ನೀವೇನು ಕೇಳಿದ್ರು ನಿನ್ನ ಮಗನನ್ನು ನನಗೆ ಉಣಬಡಿಸಯ್ಯ ಅಂತಂದರೆ ಅವನು ಉಣಬಡಿಸ್ತಾನೆ. ಹಾಗೆ ನೀವು ಬಹುಶಃ ಈ ಭಕ್ತ ಶಿರಿಯಾಳ ಮೂವಿ ನೋಡಿದರೆ ಎಷ್ಟು ಚೆನ್ನಾಗಿ ಕೆಲವೊಂದು ಪ್ರಸಂಗಗಳು ಎದ್ದು ಕಾಣುತ್ತವೆ ಅದರಲ್ಲಿ ಅಂತಂದರೆ, ನೋಡಿ, ಪಾರ್ವತಿ ಪರಮೇಶ್ವರರೇ ಈ ಶಿರಿಯಾಳನನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವಂಥ ಸನ್ನಿವೇಶವನ್ನು, ಘಟ್ಟವನ್ನು ನೀವು ನೋಡಿರುತ್ತೀರಿ. ಆ ಹಣ್ಣು ಮುದುಕರು ಬರ್ತಾರೆ. ಬಹುಶಃ ನಮಗೆ ತುಂಬ ಹಸಿವಾಗಿದೆ, ನಮಗೆ ಊಟ ಬೇಕು ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಬಂದಾಗ ಈತ ನಮ್ಮ ಮನೆಗೆ ಅತಿಥಿಗೆ ಬಂದ್ರಿ ಕುಳಿತುಕೊಳ್ಳಿ ಅಂತಂದರೆ ಬಹುಶಃ ಅವರು ನಾವು ಮಕ್ಕಳಿಲ್ಲದ ಮನೆಯಲ್ಲಿ ಊಟ ಮಾಡಲ್ಲ. ಆಮೇಲೆ ಆ ಮಗುನ ಕರೀತಾರೆ. ಆ ಮಗುನ ಕರೆದ ಮೇಲೆ ನಮಗೆ ನಿಮ್ಮ ಮಗನ ಆಹಾರವೇ ಕೊಡಬೇಕು ಅಂತಂದಾಗ ಆ ಗಂಡ ಹೆಂಡತಿ ಶಿರಿಯಾಳ ಇಬ್ಬರು, ಆ ದಂಪತಿಗಳಿಬ್ಬರು ಕೂಡ ಆಯಿತು ಸ್ವಾಮಿ ಅಂಥೇಳಿ ಹೆಂಡತಿನ ಹೊಲೈಸಿ ಆತ ಮಗನನ್ನೇ ಸಂಹಾರ ಮಾಡಿ ಇನ್ನು ಆ ಮಗನ ದೇಹವನ್ನು ಯಾವ ರೀತಿ ಆಹಾರ ಮಾಡಬೇಕು ಮಾಡಿ ಎಲ್ಲ ಉಣಬಡಿಸಿದರೆ ಎಲೆ ಎಲ್ಲ ಹಾಕಿ ನಂತರ ಆ ಒಂದು ಊಟವನ್ನು ಉಣಬಡಿಸುವಾಗ ಅಷ್ಟು ಚೆನ್ನಾಗಿ ಪಾತ್ರವನ್ನು ಅವರು ಮಾಡಿದ್ದಾರೆ. ಆಗ ಶಿವನ ರೂಪದಲ್ಲಿ ಬಂದಿರತಕ್ಕಂತಹ ವೃದ್ಧ, ಪಾರ್ವತಿ ರೂಪದಲ್ಲಿ ಬಂದಿರ್ತಾರೆ ಆ ವೃದ್ಧೆ ಊಟಕ್ಕೆ ಕುಳಿತುಕೊಂಡಿರ್ತಾರೆ. ಇದು ಯಾವ ದೇಹದಿಂದ ಮಾಡಿದ್ದು ಭಾಗವೋ ಅಂದರೆ ಪೂರ್ಣವಾಗಿ ದೇಹದ ಒಂದು ಕೊಳ್ಳೆ ತೆಗೆದುಬಿಟ್ಟಿದ್ದಾನೆ. ನನಗೆ ತಲೆ ಮಾಂಸನೇ ಬೇಕು ಅಂತ ಹೇಳ್ತಾನೆ. ಮತ್ತೊಂದು ಸಲ ಆ ತಲೆಯನ್ನು, ಅದು ಕೂಡ ಹಾಗೆ ಹೇಳೋದು, ಆ ತಲೆಯನ್ನು ಹದವಾಗಿ ಕುಟ್ಟಿ ಚೆನ್ನಾಗಿ ಬೇಯಿಸಿ ತಂದರೆ ಮಾತ್ರ ಅದು ನಾಳೆ ಸೂರ್ಯೋದಯದ ಒಳಗಾಗಿ ನನಗೆ ಆಹಾರ ಬಡಿಸಿದರೆ ನಾನು ಊಟ ಮಾಡ್ತೀನಿ ಅಂತ. ಎಷ್ಟು ಪರೀಕ್ಷೆಗಳು ಶಿರಿಯಾಳನ ಕೊಡ್ತಾನಂತಂದರೆ ಗಂಡ ಹೆಂಡತಿ ಇಬ್ಬರು ಮಗನ ತಲೆಯನ್ನು ಕುಟ್ಟುತ್ತಾರೆ ಚೆನ್ನಾಗಿ ಕುಟ್ಟಿ ಹದವಾಗಿ ಬೇಯಿಸಿ ಬಾಳೆ ಎಲೆ ಹಾಕಿ ಅದರ ಮೇಲೆ ಆ ತಲೆಯ ಮಾಂಸವನ್ನು ಬಡಿಸಿದಾಗ ಅವರಿಬ್ಬರು ಊಟ ಮಾಡೋಕ್ಕೆ ಹೋದಾಗ ಆ ಭಕ್ತ ಶಿರಿಯಾಳನ ಪತ್ನಿ ಅಳ್ತಿರ್ತಾಳೆ. ನಮಗೆ ಬೇಡ, ನೀವು ತುಂಬ ನೊಂದುಕೊಂಡು ಊಟ ಬಡಿಸಿ ನೀವು ಹೊತ್ತುಕೊಂಡ್ರೆ ನಾವು ಹೇಗೆ ಊಟ ಮಾಡೋಕ್ಕೆ ಆಗಲ್ಲ ಅಂತೇಳಿ ಅಲ್ಲೂ ಕೂಡ ಪರೀಕ್ಷೆ ಬರುತ್ತೆ. ಇಲ್ಲ ಸ್ವಾಮಿ ಅಂತೇಳಿ ಅವರಿಬ್ಬರು ಕೂಡ ಮತ್ತು ಬೇಡದಾಗ ಮತ್ತೆ ಅವರ ನಿಜ ರೂಪವನ್ನು ತೋರಿಸಿದ್ದು ನಿಮ್ಮ ಭಕ್ತಿಗೆ ಮೆಚ್ಚಿದೆ ಅಂತೇಳಿ ಆ ಪಾರ್ವತಿ ಪರಮೇಶ್ವರಿಬ್ಬರು ಕೂಡ ಆತನಿಗೆ ಅನುಗ್ರಹ ಮಾಡೋದಿದೆಯಲ್ಲ, ಮಗನನ್ನೇ ಬಲಿ ಕೊಟ್ಟು ಅನ್ನ ಆಹಾರವಾಗಿ ಭುಜಿಸೋ ತನಕ. ಮತ್ತು ಅಲ್ಲೊಂದು ಪರೀಕ್ಷೆ ಆಗುತ್ತೆ, ಇವರು ಯಾರೋ ಮಗನನ್ನೇ ಬಲಿ ಪಡೆದು ಅಂತೇಳಿ ಊರಿನ ಯಜಮಾನ ಬರುವಂಥದ್ದು. ಊರಿನ ಯಜಮಾನ ಬಂದಾಗ, ಅಲ್ಲ ಮಗನನ್ನು ನೀವು ಬಲಿ ಕೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಂತ ಊರಿನ ಯಜಮಾನ ಬಂದು ಕೇಳುವಂಥದ್ದು. ಯಾರೋ ಬಂದು ವಿಂಡೋದಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆನಂತರ ಊರಿನವರೆಲ್ಲ ಬಂದು ಇವ್ರನ್ನ ಕೇಳ್ತಿರ್ತಾರೆ, ಈ ವೃದ್ಧರನ್ನು.
ನಾವು ಊಟ ಅದು ಕೇಳಿಲ್ಲ ಅಂತ ಇವ್ರು ಅನ್ನೋದು, ಅವ್ರ ಮಗನ ಊಟ ಇವಾಗ ನಾನು ನೋಡಿದೆ, ನೀವು ತಲೆ ಬೇಯಿಸ್ಕೊಂಡು ತಿಂದಿಟ್ಟು ಮತ್ತೊಂದು ಬೇಯಿಸ್ಕೊಂಡು ತಿಂದಿದ್ದು ನಾನು ನೋಡಿದೆ ಅಂತ ಅವನನ್ನೋದು, ಅವ್ರ ಮಗನನ್ನು ನಾವು ಕೇಳಲಿಲ್ಲ ಅಂತ ವೃದ್ಧ ದಂಪತಿಗಳು ಅನ್ನೋದು, ಜೊತೆಗೆ ಆಕೆಯನ್ನು ನಿನ್ನ ಮಗನನ್ನು ಕರಿಯಮ್ಮ ಅಂತ ಈ ವೃದ್ಧರು ಅಂದಾಗ, ಕರಿಯಮ್ಮ ಅಂದರೆ ಅವನು ಹೇಳ್ತಾನೆ ಊರಿನವ, ಅವ್ರನ್ನ ಮುಖ್ಯಸ್ಥ, ಎಲ್ಲಿಂದ ಕರೆದು ಬಿಡ್ತಾರೆ, ಎಲ್ಲಿ ಬಂದುಬಿಡ್ತಾರೆ, ಆ ತಲೆನ ಕುಟ್ಟಿ ಹದವಾಗಿ ಬೇಯಿಸಿ ನಿನಗೆ ಉಣ್ಬಡಿಸ್ಲಿಲ್ವಾ, ನಿನ್ನ ಮುಖಕ್ಕೆ ಉಣ್ಬಡಿಸ್ಲಿಲ್ವಾ, ಎಲ್ಲ ಬಂದುಬಿಡ್ತಾನೆ. ಆ ಅಮ್ಮ ಹತ್ಕೊಂಡ್ಕೋ, ಎಲ್ಲಿ ಕರೆಯೋದು, ಕರಿಯಮ್ಮ ನೀನು ಕರಿಯಮ್ಮ ಅಂತ ಈ ವೃದ್ಧ ಅಂದಾಗ ಆತ ಏನಂತಾಳೆ, ಮಗನನ್ನು ಕರಿತಾಳೆ, ಮಗ ಕುಮಾರ ಕುಮಾರ ಅಂತಾಳೆ. ನೋಡು ಇಷ್ಟೊತ್ತು ಆ ತಟ್ಟೆ ತೆಗಿ ಅಂದ ಕೂಡಲೇ ಅದನ್ನು ಮಾಂಸವಾಗಿರುತ್ತೆ ಅವನ ಮುಖಕ್ಕೆ ಎರಚಿದಾಗ ಅವೆಲ್ಲ ಹೂಗಳಾಗ್ತವೆ. ಈ ಸನ್ನಿವೇಶ ಎಲ್ಲ ನೀವು ನೋಡಿರ್ತೀರಿ ಪ್ರೀತಿ ಬಂಧುಗಳೇ. ಅಂದ್ರೆ ಕುಮಾರ ಕುಮಾರ ಅಂತ ಕರೆದಾಗ ಆ ಜನರ ಮಧ್ಯೆ ನುಸುಳ್ಕೊಂಡು ಅಮ್ಮ ಅಂದ್ಕೊಂಡು ಮಗ ಬರುತ್ತಾನೆ. ಅವರಿಗಾಗುವ ಆನಂದವೇ ಬೇರೆ, ಅವರಿಗಾಗುವ ಸಂತೋಷವೇ ಬೇರೆ. ನೀವು ಈ ಶ್ರೀಯಾಳ ಷಷ್ಠಿ ಇದೆಯಲ್ಲ, ಷಷ್ಠಿ ಅಂತಂದರೆ ರೋಗ ರುಜಿನಗಳು, ಷಷ್ಠಿ ಅಂತಂದರೆ ಕಷ್ಟ, ಷಷ್ಠಿ ಅಂತಂದರೆ ದುಃಖ, ಷಷ್ಠಿ ಅಂತಂದರೆ ಶತ್ರು. ಬಹುಶಃ ಎಲ್ಲವೂ ಸಮ್ಮಿಶ್ರ ಆಗಿಬಿಟ್ಟಿದೆ. ದುಃಖ, ರೋಗ, ರುಜಿನ, ಇನ್ನೂ ಶತ್ರು, ಇವೆಲ್ಲವೂ ಕೂಡ ಸೇರಿಬಿಟ್ಟಿದೆ. ಬಹುಶಃ ಜಾತಕದ 6ನೇ ಮನೆ ಕೂಡ ಅದನ್ನು ತಿಳಿಸುತ್ತೆ. ಇಷ್ಟೆಲ್ಲವೂ ಕೂಡ ಪರೀಕ್ಷೆ. ಬಹುಶಃ 6ನೇ ಮನೆಯನ್ನು ಚೆನ್ನಾಗಿ ಯಾರಾದರೂ ಈ ಜ್ಯೋತಿಷರ ಸ್ಟಡಿ ಮಾಡಿದರೆ, 6ನೇ ಮನೆಯನ್ನು ನೀವು ಸ್ಟಡಿ ಮಾಡಬೇಕಂದ್ರೆ ನನ್ನ ಪ್ರಕಾರ 5 ವರ್ಷ ಓದಬೇಕಂದ್ರೆ, 6ನೇ ಮನೆ ಒಂದರ ಬಗ್ಗೆ ತಿಳ್ಕೊಬೇಕು ಅಂದರೆ, ಒಂದ್ರ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಬರೀ ಜ್ಯೋತಿಷ ಒಂದರಲ್ಲಿ ಆನ್ಸರ್ ಸಿಗಲ್ಲ. ಅದರಲ್ಲಿ ಬಹಳಷ್ಟು 6ನೇ ಮನೆಗೆ ಸಂಬಂಧಪಟ್ಟ ಋಗ್ಯಜುಸ್ಸ ಅಥರ್ವಣ ವೇದದ ಎಣಿಕೆ ನೋಡಿದರು, 18 ಪುರಾಣಗಳನ್ನು ತೆಗೆದು ನೋಡಿದರು. ಬಹುಶಃ ಒಂದಷ್ಟು ಅಂಶಗಳು ಸಿಕ್ಕಿಬಿಡುತ್ತವೆ. ಯಾರಿಗೆ ಆ 6ನೇ ಮನೆಯಲ್ಲಿ ಅತ್ಯಂತ ಶುಭ ಗ್ರಹ, ಬಹುಶಃ ಕೆಲವರ ಮೇಲ್ನೋಟಕ್ಕೆ 6ನೇ ಮನೆಯದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ, ಅವರ ತಿಳುವಳಿಕೆ ಅದು. ನಾನೇನು ಹೇಳ್ತೀನಿ ಅಂತಂದರೆ, 6ನೇ ಮನೆಯಲ್ಲಿ ಯಾವ ಗ್ರಹ ಇದೆಯೋ ಅದು ಮೈನಸ್ಸು ಮೇಲ್ನೋಟಕ್ಕೆ ತೋರಿಸಿದ್ರು ಅದರ ಒಳಗಡೆ 1000 ಪ್ಲಸ್ಗಳಿದ್ದಾವೆ. ಅದನ್ನು ತಿಳ್ಕೊಬೇಕಾಗತ್ತೆ. ಆ 1000 ಪ್ಲಸ್ಗಳನ್ನು ತಗೋಬೇಕಂತಂದರೆ ಅಷ್ಟು ಈಸಿ ಇಲ್ಲ. ಮೇರು ಪರ್ವತವನ್ನು ಕ್ಷೀರ ಸಮುದ್ರಕ್ಕೆ ಹಾಕಿ ಕಡಿದಾಗ ಮೊದಲು ವಿಷ ಬರುತ್ತೆ, ಆನಂತರ ಅಮೃತ ಬರುತ್ತೆ. ಅಂಥ ವಿಷ ಪ್ಲಸ್ ಅಮೃತ ಇರೋ ಮನೆ ಯಾವುದಾದ್ರೂ ಜಾತಕದಲ್ಲಿ 6ನೇ ಮನೆ. ಅಂತಹ ಶ್ರೀಯಾಳ ಷಷ್ಠಿ ಇದೆಯಲ್ಲ, 6ನೇ ತಿಥಿ. ಅಂತಹ 6ನೇ ತಿಥಿಯೊಂದಿಗೆ ನೀವೇನಾದರೂ ಮಾಡ್ತೀನಿ ಅಂತಂದರೆ ಪ್ರೀತಿಯ ಬಂಧುಗಳೇ, ಇವತ್ತು ನೀವು ಯಾಷ್ಟಂದರೆ ನೋಡಿ, ಚೌತಿಗೂ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ದೀವಿ, ಇನ್ನು ಪಂಚಮಿ ನೆನ್ನೆ ನಾಗರ ಪಂಚಮಿಗೂ ಮಾಡಿದ್ದೀವಿ, ಇವತ್ತು ಷಷ್ಠಿನೂ ನಾಗರಿಗೆ ಸಂಬಂಧಪಟ್ಟ ಮಾಡಿದ್ದೀವಿ. ನಾಗನೊಂದಿಗೆ ತುಂಬ ಅದ್ಭುತವಾದ ಸಂಬಂಧ ಇದೆ ಈ ಮಾಸ. ನೆಕ್ಸ್ಟ್ ಕೂಡ ಅವನದ್ದೇ ಮಾಸ. ಅಂದರೆ ಈ ಭೂಮಿಯನ್ನು ಒತ್ಕೊಂಡಿರ್ತಕ್ಕಂತಹ ಆ ನಾಗ ಬಹುಶಃ ವಿಷ ನೋಡಿ, ಅದೇ ಹೇಳೋದು, ನಾಗನಲ್ಲಿ ಏನಾದರೂ ವಿಷ ಇಲ್ಲ ಅಂದಿದ್ದರೆ ಈ ಜನ ಅದನ್ನು ಅಗ್ಗವಾಗಿ ಬಳಸ್ಕೊಂಡ್ಬಿಡ್ತಾಯಿತ್ತು. ಅಗ್ಗವಾಗಿ ಬಳಸ್ಕೊಂಡು ಏನಕ್ಕೆ ಬೇಕಾದರೂ ಅದರಲ್ಲಿ ವಿಷ ಅಲ್ಲಿದ್ದರೆ ಅದರಲ್ಲಿ ಬಿಸ್ಕೊಟ್ಟೋದಿಲ್ಲ ಅಂತಂದರೆ, ಹಾಗೆ ಜನ ನಿಮ್ಮಲ್ಲಿ ದುರ್ಬಲತೆಯನ್ನು ಕಂಡ್ಕೊಂಡ್ಬಿಟ್ರೆ ಅಂದರೆ ನಿಮ್ಮನ್ನು ಆಟ ಆಡಿಸ್ತಾರೆ. ಅಟ್ಲೀಸ್ಟ್ ಬುಸ್ಸುಗೊಟ್ಟಕ್ಕಾದರೂ ಪ್ರಯತ್ನ ಪಡಬೇಕು. ನೀವು ಎದುರಿಸಬೇಕು. ನೀವು ಎದುರಿಸಬೇಕು ಅಂದರೆ ನೀವು ಪ್ರಾಮಾಣಿಕವಾಗಿರಬೇಕು. ಶತ್ರುಗಳ ದಮನ ಆಗಬೇಕು. ನಮಗೆ ಕಷ್ಟ ಬರಬಾರದು, ನಮಗೆ ದುಃಖ ನಮ್ಮ ಮನೆಯ ಪ್ರವೇಶ ಮಾಡಬಾರದು ಅಂತಂದರೆ ಈ ದಿವಸ ಹಾಲು, ಗೆಜ್ಜೆಯ ವಸ್ತ್ರ, ತಾಂಬೂಲವನ್ನು, ಒಂದಷ್ಟು ತಂಬಿಟ್ಟನ್ನು ನೀವು ಮಾಡಿ ನಾಗನ ಮುಂದೆ ಹಿಡಿದ ದೀಪ ಹಚ್ಚಿ ಬರ್ತೀರೋ ಅತ್ಯಂತ ಶುಭಗಳನ್ನು ಕಾಣುತ್ತೀರಿ. ಬಹುಶಃ ನೀವು ಹಿಂದೆಂದೂ ಕಾಣದ ಬೆಳಕನ್ನು ನಿಮ್ಮ ಬದುಕಲ್ಲಿ ಕಾಣ್ತೀರಿ. ಈ ಷಷ್ಠಿಯನ್ನು ಬಹುಶಃ ನೀವು ಮಾಡಿದರೆ ಪ್ರೀತಿಯ ಬಂಧುಗಳೇ, ನಾನು ಆಗಲೇ ಒಂದು ಮಾತು ಹೇಳಿದೆ, ಈ ದಾರಿದ್ರ್ಯ ಮತ್ತು ಹಿಂಸೆ ಅನ್ನೋ ತಂದೆ ತಾಯಿ ಹುಟ್ಟಿದವನು ಕಲಿಪುರುಷ ಹಾಳು ಮಾಡ್ತಾನೆ. ಅವನು ಒಳ್ಳೆಯವರಾಗಿರೋಕ್ಕೆ ಬಿಡೋದೇ ಇಲ್ಲ. ಅವನು ಕೆಟ್ಟವರಿದ್ದರೆ ಒಪ್ಕೊಳ್ತಾನೆ. ಈ ಒಂದು ಕಲಿಯುಗದಲ್ಲಿ ಕೆಟ್ಟವ್ರು ಜಾಸ್ತಿ ಆಗಬೇಕು ಅವನ ಉದ್ದೇಶ. ಒಳ್ಳೆಯವರು ನೀವಾಗ ಮಾರ್ಪಟ್ಟರೆ ನಿಮ್ಮನ್ನು ಏನೋ ಒಂದು ಮಾಡಿ ಕಿಲ್ ಮಾಡ್ತಾನೆ, ಕೆಳಕ್ಕೆ ಕಾಲೆಳಿತಾನೆ. ಹಾಗೂ ನೀವು ಎದ್ದೇಳಬೇಕು ಅಂತಂದರೆ ಕಲ್ಕಿಯನ್ನು ತರಬೇಕು. ಕಲಿ ದೂರವಾಗಬೇಕು ಅಂತಂದರೆ ಕಲ್ಕಿಯನ್ನು ಪ್ರವೇಶ ಮಾಡಬೇಕು. ಕಲ್ಕಿ ಅಂತಂದರೆ ನಿಮ್ಮ ಒಳಗಡೆ ಪ್ರವೇಶ ಮಾಡ್ಕೋಬೇಕು. ಆತ್ಮಸ್ಥೈರ್ಯವನ್ನು ತಂದುಕೊಳ್ಬೇಕು. ಧರ್ಮವನ್ನು, ಅರ್ಥವನ್ನು, ಕಾಮ್ಯವನ್ನು, ಮೋಕ್ಷವನ್ನು ಹೇಗೆ ಬಳಸ್ಕೋಬೇಕು ಹಾಗೇ ನೀವು ಬಳಸ್ಕೊಂಡ್ರೆ ಪುರುಷಾರ್ಥಗಳನ್ನು, ಅಂದರೆ ಚತುರ್ವಿಧ ಪುರುಷಾರ್ಥಗಳನ್ನು ನಿಮ್ಮ ವಶದಲ್ಲಿಟ್ಕೊಳ್ತಕ್ಕಂತಹದ್ದು, ಅರಿಷಡ್ ವರ್ಗಗಳನ್ನು ದೂರ ಮಾಡ್ತಕ್ಕಂಥ ದಿನ ಪ್ರೀತಿಯ ಬಂಧುಗಳು. ಇಷ್ಟೇ ಮೆಸೇಜ್. ಪೂರ್ಣ ಇಷ್ಟೊತ್ತು ಏನು ಹೇಳಿದ್ನೋ ಇದೆಲ್ಲದರ ಮೆಸೇಜ್. ಚತುರ್ವಿಧ ಪುರುಷಾರ್ಥಗಳನ್ನು ವಶ ಮಾಡಿಕೊಳ್ಳೋದು, ಹರ್ಷಿತ ವರ್ಗಗಳನ್ನು ದೂರ ಸರಿಸುವಂಥದ್ದು. ಇಷ್ಟಕ್ಕಾಗಿಯೇ ಈ ಭಕ್ತ ಶ್ರೀಯಾಳದ
ಷಷ್ಠಿ ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಇನ್ನು ಆಚರಣೆ ನಿಮ್ಮ ಪ್ರಶ್ನೆ ಇದೆಯಮ್ಮ ಅಂತ ನಾನು ಬೇರೆ ಹೇಳ್ಬಿಟ್ನಾ? ಇಲ್ಲ ಗುರುಗಳೇ, ಅಂದ್ರೆ ಎಲ್ಲ ವಿಶೇಷವಾಗಿ ಮೂಡ್ ಬಂದಿದೆ ಆ ದಿನ. ನಾನು ಈ ಒಂದು ಬಾಗಿನ ಕೊಡೋ ವಿಚಾರ ಹೇಳ್ತಾ ಇದ್ರಿ, ಮಂಗಳ ಗೌರಿ ಆಚರಣೆ ಬಗ್ಗೆ ನಾನು ಪ್ರಾರಂಭ ಮಾಡಿದೆ. ಬಟ್ ಆ ದಿನ ತುಂಬಾ ವಿಶೇಷ ಇದೆ ಅಂತ ಕಲ್ಕಿ ಜಯಂತಿನೂ ತಿಳಿಸಿದ್ರಿ ಅಂಡ್ ಈ ಒಂದು ಷಷ್ಠಿ ಕುರಿತ ಕೂಡ ತಿಳಿಸ್ಕೊಟ್ಟಿದ್ರೆ. ಒಂದ್ ರೀತಿ ಪ್ಯಾಕೇಜ್ ಅಂತಾನೆ ಹೇಳಿ. ನಾನು ಕಲ್ಕಿ ಜನ ಏನ್ಕೊ ಅಂತಂದ್ರೆ ಈಗ ಕಲಿಯುಗಕ್ಕೆ 32 ಲಕ್ಷ 4,32,000 ವರ್ಷ ಆಯಸ್ಸಿದೆ. 4,32,000 ವರ್ಷಗಳ ಆಯಸ್ಸು. ನಾವು ಮಹಾ ಕಳೆದ್ರೆ 5,000. ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ ಅಲ್ಲಿಗೆ? 4,27,000 ಸಮಥಿಂಗ್ ಏನೋ ಇದೆ. ಇಷ್ಟಿರಬೇಕಾದ್ರೆ ಇನ್ನು ಯಾವಾಗ ಕಲ್ಕಿ ಬರೋದು? ಕಲ್ಕಿ ಆವಾಗ ಬರೋದು ಆಮೇಲೆ ಮಾತಾಡ್ಕೊಳ್ಳೋಣ. ಬಹುಶಃ ಕಲ್ಕಿ ನಿಮ್ಮ ಮನೆಗೆ ಪ್ರವೇಶ ಆದರೆ ನಿಮ್ಮಲ್ಲಿ ಏನೇನಿರುತ್ತೆ ಹೇಳಿ? ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚಿತ್ರವೇದ ಫಲ ಪುರುಷಾರ್ಥ ಸಿದ್ಧಾರ್ಥಂ ರಾಜದ್ವಾರೆ ಸಕಲಕಾರ ಸಿದ್ಧಾರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥಂ ಮನೋವಾಂಚಿತ ಫಲಾಹ ಸಿದ್ಧಿರಸ್ತು ಆರೋಗ್ಯ ಭಾಗ್ಯದ ಸಿದ್ಧಿರಸ್ತು ಆಯುಷ್ಯ ಭಾಗ್ಯದ ಸಿದ್ಧಿರಸ್ತು ಐಶ್ವರ್ಯ ಭಾಗ್ಯದ ಸಿದ್ಧಿರಸ್ತು ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು ವಾಣಿ ಹಿರಣ್ಯಗರ್ಭ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷ ಪರಿಪೂರ್ಣತಾ ಸಿದ್ಧಿರಸ್ತು. ಪ್ರೀತಿಯ ಬಂಧುಗಳೇ, ಇದೇ ಅಷ್ಟಷ್ಟ ಎಲ್ಲ ಅಂಶಗಳು ಸೇರಿದರೆ ಕಲ್ಕಿ. ಕಲ್ಕಿ ಒಂದು ಕತ್ತಿ ಹಿಡಿದು ಬರೋದಿದೆಯಲ್ಲ, ಅದು ದೊಡ್ಡದದು. ಅದು ಶಂಬಳ ಗ್ರಾಮದಲ್ಲಿ ಹುಟ್ಟುತ್ತಾನೆ. ಅವನು ಬಂದಾಗ ಬೇರೆ ಯಾವಾಗ ಬರ್ತಾನಂತಂದರೆ ಅದರ ಮನಸ್ಸಿಸಿ ಹೋದಾಗ, ನೀವು ಯಜ್ಞಯಾಗಾದಿಗಳು ಮಾಡೋದು ಮರೆತು ಹೋದಾಗ, ಈ ಮನುಷ್ಯರಲ್ಲಿ ಸಂಬಂಧಗಳು ಮರೆತು ಹೋದಾಗ, ಮಗ ತಾಯಿಯನ್ನು ಮದುವೆ ಆಗೋದು, ಅಕ್ಕ ತಂಗಿಯರ ಮದುವೆ, ಇವೆಲ್ಲ ಬಹಳ ವಿಚಿತ್ರ ಈಗಲೇ ನಡೀತಾ ಇದ್ದಾವೆ, ಕಣ್ಣು ಮುಂದೆ ಕಾಣ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಗಗನಕ್ಕೆ ಮುಟ್ಟು ಬಿಡುತ್ತೆ. ಬಹುಶಃ ಭಗವಂತ ಅನ್ನೋನ ಬೆರಳಿಕೆಗೂ ಸಿಗೋದಿಲ್ಲ. ಆವಾಗ ಅವ ಬಂದೇ ಬರ್ತಾನೆ. ಅದನ್ನೇ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳಿದ್ದಾನೆ. ಆವಾಗ ಬರ್ತಾನೆ. ಈಗ ನಮ್ಮ ಬದುಕಿಗೆ ಬರಬೇಕಲ್ಲ, ನಮ್ಮ ಬದುಕು ಒಂದು ಸೆಟಲ್ಮೆಂಟ್ ಮಾಡಬೇಕಲ್ಲ, ತುಂಬ ಕಷ್ಟದಲ್ಲಿದೆಯಲ್ಲ, ಅದಕ್ಕಾಗಿ ಅವನನ್ನು ನಿಮ್ಮ ಮನೆ ಒಳಗಡೆ ಇಟ್ಕೊಳ್ತಕ್ಕಂತಹ ಈ ಕಲ್ಕಿಯ ದಿನ ಪ್ರೀತಿಯ ಬಂಧುಗಳು. ಖಂಡಿತ ಗುರುಗಳೇ. ಸೊ ಮಂಗಳ ಗೌರಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಪ್ರಶ್ನೆಯನ್ನು ಪ್ರಾರಂಭ ಮಾಡಿದೆ. ಬಟ್ ಇಷ್ಟೊಂದು ವಿಶೇಷ ಇದೆ ಈ ದಿನ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಕಲ್ಕಿ ಜಯಂತಿ ಆಗಿರ್ಬೋದು, ಶಿರಿಯಾಳ ಷಷ್ಠಿ, ಇನ್ನು ಆ ಚಿತ್ರದ ಒಂದು ಸನ್ನಿವೇಶ ಹೇಳ್ತಾ ಇದ್ರೆ ಅದನ್ನೇ ಯೋಚನೆಗೆ ಹೋದ್ವಿ. ಆ ಭಕ್ತಿ ಹೆಂಗಿರುತ್ತೆ ಬಹುಶಃ ಏನು ಹೇಳಿದ್ರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪರೀಕ್ಷೆಗಳು, ಭಕ್ತ ಶ್ರೀರಾಮ್ಗೆ ಬಹಳಷ್ಟು ಪರೀಕ್ಷೆಗಳು. ಅವನ್ನ ಮಾಡಿದ್ದನ್ನ ನೀವು ಇವತ್ತು ಶ್ರದ್ಧೆಯಿಂದ ನಾಗನಿಗೆ ಏನು ಪೂಜೆ ಮಾಡ್ತೀನಿ ನಿಮಗೆ ಬಿಟ್ಟು ಬಿಡ್ತೀನಿ, ನಾಗನ ಒಂದು ಅಷ್ಟೋತ್ರ ಹೇಳಿಕೊಂಡು ಹಾಲು ಒಂದೊಂದು ಸ್ಪೂನ್ ಕೊಡ್ತಾ ಬಂದರೂ ಕೂಡ ಸಾಕು ತೃಪ್ತನಾಗ್ತಾನೆ. ಬಹುಶಃ ನಿಮ್ಮ ಕಷ್ಟಗಳಾವಿದೆ ಅವಂತೂ ಕೂಡ ಮಂಗಮಯ ಆಗ್ತಾನಂದ್ರೆ ಮಾತ್ರ ಎರಡು ಮಾತಿಲ್ಲ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಖಂಡಿತ ಗುರುಗಳೇ, ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಮಂಗಳ ಗೌರಿಯ ಆಚರಣೆ ಜೊತೆಗೆ ವಿಶೇಷವಾಗಿ ಇವತ್ತು ಶಿರಿಯಾಳ ಷಷ್ಠಿ, ಕಲ್ಕಿ ಜಯಂತಿ, ಒಂದು ರೀತಿ ಒಟ್ಟಾರೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಈ ದಿನ ಹೇಗಿರಬೇಕು, ಏನು ಮಾಡಬೇಕು, ಇವೆಲ್ಲವನ್ನೂ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.